ದುಡ್ಡು ಬರುತ್ತೆ, ಬಂದಿದ್ದಂಗೆ ಎಲ್ಲ ಖಾಲಿಯಾಗಿ ಹೋಗುತ್ತೆ, ಕೂಡ್ತಾನೆ ಇಲ್ಲ ದುಡ್ಡು. ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 7-2-7-6 ಎಸ್ ದುಡ್ಡು ಬರ್ತಾ ಇದೆ ಅಂತ ಇಲ್ಲಿ ನಮಗೆ ಜಾತಕದಲ್ಲೇ ಈಸಿಯಾಗಿ ಗೊತ್ತಾಗುತ್ತೆ. ಯಾವಾಗ ನಮಗೆ ಎಲ್ಲ ಗ್ರೀನ್ ಕಾಂಬಿನೇಷನ್ ಬರುತ್ತೆ, ಹಣ ಬರ್ತಾ ಇದೆ ಅಂತ. ಇದನ್ನೇ ನಾನು ಎಲ್ಲ ವೀಕ್ಷಕರಿಗೂ ಹೇಳೋದು, ನಿಮ್ಮ ಜಾತಕದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಆ್ಯಪು ದೇವರ ಕೊಟ್ಟಿರೋ ಆ್ಯಪ್ ಇದು. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ನೋಡಿ, ಅವ್ರ ಬಾಯಲ್ಲೇ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಗ್ರೀನ್ ಇದೆ. 2-2-6 ಎಲ್ಲ ಕಾಂಬಿನೇಷನು ಇದೆ. ಸೊ ಈ ಕಾಂಬಿನೇಷನ್ಗೆ ದುಡ್ಡು ನಿಲ್ಲಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಬರ್ತಾ ಇದೆ ಸರ್, ದುಡ್ಡು ನಿಲ್ಲಬೇಕಷ್ಟೇ ಅಂತ ಹೇಳ್ತಾರೆ. ಆ ದುಡ್ಡಿನ ಕಾಂಬಿನೇಷನ್ ತೊಗೊಂಡಾಗ ನಾವು ಯಾವ ಒಂದು ನೆಗೆಟಿವ್ ಕಾಂಬಿನೇಷನ್ ಅಂತ ನಾವು ಎಲ್ಲ ಗ್ರಹದಲ್ಲೂ ಹುಡುಕಿದಾಗ 8-12 ಕಾಂಬಿನೇಷನ್ ನಮಗೆ ನಿಲ್ಲಿಸೋದಿಲ್ಲ. ಯಾವಾಗಲೂ ಕೂಡ 2 ಮತ್ತು 8 ಮತ್ತು 12, 8-12 ಇಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಹೋದಾಗ 5 ಅಂತ ಬರ್ತಕ್ಕಂಥದ್ದು. ಸ್ವಲ್ಪ ಚಂದ್ರನ ಕಾಂಬಿನೇಷನಲ್ಲಿ 5 ಕಾಂಬಿನೇಷನ್ ಬಂದಾಗ ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ ಸರ್, ಅನ್ನದಾನ ಮಾಡಿ, ದುಡ್ಡು ಆಟೋಮೆಟಿಕ್ ಉಳಿಯುತ್ತೆ. ಕೆಟ್ಟದಾಗಿ ಪೋಲಾಗ್ತಕ್ಕಂಥದ್ದು ಬರೋದಿಲ್ಲ. ಯಾಕೆಂದರೆ ಇಲ್ಲಿ 6-5-10 ಕಾಂಬಿನೇಷನ್ನು ಶುಕ್ರನೂ ಇರೋದ್ರಿಂದ ಅದ್ರ ಜೊತೆಗೆ ಮೊಸರನ್ನು ಸ್ವಲ್ಪ ದಾನ ಮಾಡಿ, ಮೊಸರು ಕರ್ಡ್ಸ್ ದಾನ ಮಾಡಿ, ಆಟೋಮೆಟಿಕ್ಕಾಗಿ ಬದಲಾಗುತ್ತೆ. ಅಥವಾ ಮೊಸರನ್ನ ಇನ್ನೂ ಬೆಸ್ಟು, ಅದರಲ್ಲಿ ಅಕ್ಕಿನೂ ಇದೆ, ಅನ್ನನೂ ಇದೆ, ಇದರಲ್ಲಿ ಅಕ್ಕಿನೂ ಇದೆ. ಮೊಸರನ್ನ ದಾನ ಮಾಡಿ, ಸೋಮವಾರ ದಿವಸ ಶುಕ್ರವಾರ ದಿವಸ ದೇವಸ್ಥಾನದಲ್ಲಿ ನಿಂತ್ಕೊಂಡು ದಾನ ಮಾಡಿ, ದುಡ್ಡು ನಿಂತಿಲ್ಲ ಅಂತ ಕೇಳಿ. ಒಳ್ಳೆಯದಾಗಲಿ. 2 ಕಾಂಬಿನೇಷನ್ ಬಂದಿರತಕ್ಕಂಥದ್ದು, ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಹಾಕಿ. ಒಳ್ಳೆಯದಾಗಲಿ. ಜ್ಯೋತಿಷ್ಯ ಕಲೀರಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇರ್ತಾರೆ. ಹಲೋ 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 ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ಕುಮಾರಸ್ವಾಮಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗ ನಿಖಿಲ್, ಅವ್ರಿಗೆ ಮದುವೆ ಆಗ್ಬೇಕಿತ್ತು. ಮೈಸೂರಿನ ಕರೆ ಮಾಡ್ತಾ ಇದ್ದೇನೆ. ಓಕೆ, ಹೇಳಿ ಡೇಟ್ ಆಫ್ ಬರ್ತ್ ಅವ್ರದ್ದು. 11 ಓಕೆ 6 ಹಾ 1995 ರಾತ್ರಿ 11 ಗಂಟೆ 18 ನಿಮಿಷ. ಓಕೆ, ಟೈಮು ಸಾರಿ ಊರು? ರಾತ್ರಿ ಮೈಸೂರು. ರಾತ್ರಿ ರಾತ್ರಿ 11 ಗಂಟೆ 18 ನಿಮಿಷ ಹುಟ್ಟಿದ್ದು. ರಾತ್ರಿ ಅಲ್ವಾ? ಹಾ, ರಾತ್ರಿ 11:18. ಓಕೆ, ಊರು ಹೇಳಿ. ಮೈಸೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಗುರುಜಿ. ಮಗನಿಗೆ ಮದುವೆಗೆ ಹುಡುಗಿ ಹುಡುಕ್ತಾ ಇದ್ವಿ, ಇನ್ನೂ ಸಿಗ್ತಾ ಇಲ್ಲ ಗುರುಗಳೇ. ನಾವೇನೋ ಯಾವಾಗೋ ಸೆಟ್ ಆಗುತ್ತೆ ಅಂತ ಟೈಮ್ ಕೊಡ್ತೀವಿ. ಹುಡುಗಿ ಜಾತಕ ಯಾರು ನೋಡ್ತಾರೆ? ಕಾಂಪೌಂಡ್ರುಗಳು. ಇಲ್ಲಿ ಕೇಳೋದಂತೆ ಮದುವೆ ಆಗ ಅಂತ. ಹುಡುಗಿ ಜಾತಕ ಬಂದ ತಕ್ಷಣ ಅಲ್ಲಿ 150 ರೂಪಾಯಿ ಕೊಟ್ಟು ಅವನು ಹೇಳ್ತಾನೆ, ಅವನು ಇದು ಬಂದಿಲ್ಲ ಅದು ಬಂದಿಲ್ಲ ಕುಜದೋಷ ಅಂತ ಹೇಳ್ತಾನೆ. ಅಲ್ಲೋಗಿ ಕೇಳ್ಕೊಳ್ಳಿ. 2034-27ವರೆಗೂ ಬುಧನ ಕಾಂಬಿನೇಷನಲ್ಲಿ ಮದುವೆ ಯೋಗ ಇದೆಯಾ ಅಂತಂದರೆ 1-12 ವಿವಾಹದಲ್ಲಿ ಸೆಟ್ ಆಗ್ತಕ್ಕಂಥದ್ದು ಭಾಳ ಕಮ್ಮಿ. ಕೇತು ಭುಕ್ತಿಲಿ ಮದುವೆ ಸೆಟ್ ಆಗುತ್ತೆ. ಕೇತು ಭುಕ್ತಿ ಬಂದಾಗ ಅಂದರೆ 2027 ಮೇ ನಂತರವೇ ಸೆಟ್ ಆಗೋದು. ಪಾಯಿಂಟ್ ನಂಬರ್ 1. ಆದರೆ ವಿವಾಹದಲ್ಲಿ 1-12 ಒಳ್ಳೆಯದಲ್ಲ. ಇದನ್ನು ಯಾರು ಚೆಕ್ ಮಾಡ್ತಾರೆ? ಇದರಲ್ಲಿ ನಮಗೆ ಅದು ಸಬ್ಲಾಡಲ್ಲೇ ಬಂದಿದೆ. 1-12 ಅಷ್ಟು ಒಳ್ಳೆಯದಲ್ಲ, ಡೌನ್ ಆಗಿದೆ, ಮದುವೆ ಡೌನು. ಸೊ ಇಂಥ ವಿಚಾರದಲ್ಲಿ ಏನಾಗುತ್ತೆ, ಇಲ್ಲಿ ಡೌನ್ ಇದ್ದಾಗ ಆ ಕಡೆ ಜಾತಕನೂ ದಶಾದಲ್ಲಿ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಹಾಕಿದಾಗ ಉಳಿಯುತ್ತೆ. ಅಲ್ಲಿ ತಗೊಂಬರೋದು ಇವ್ರು ಏನು ಮಾಡ್ತಾರೆ, ಕಾಂಪೌಂಡ್ರ್ ಹತ್ರ ಹೋಗ್ಬಿಡ್ತಾರೆ. ಆ ಕಾಂಪೌಂಡ್ರು ಅಲ್ಲಿ ಯಾವನೋ ಕೂತಿರ್ತಾನೆ, ಅವನಿಗೆ ನಕ್ಷತ್ರ ನಾಡಿ 7,000 ರೂಪಾಯಿ ಕೊಟ್ಟು ಕಲ್ತ್ರೆ ಅವನು ಚೆನ್ನಾಗಿ ಹೇಳ್ತಾರೆ. ಯಾರ್ಯಾರು ಕಾಂಪೌಂಡ್ರುಗಳು ನಕ್ಷತ್ರ ನಾಡಿಗೆ ಬಂದಿದ್ದಾರೆ ಅವರು 100% ಹೇಳ್ತಾರೆ, ನಾವು ತಪ್ಪು ಮಾಡ್ತಾಯಿದ್ವಿ ಇಷ್ಟು ದಿವಸ, ನಾವು ಯಾವುದೋ ಪರಾಶರ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ವಿ, 7ರಲ್ಲಿ ಆ ಗ್ರಹ ಇದ್ದರೆ ಹಿಂಗೆ, 2ರಲ್ಲಿ ಈ ಗ್ರಹ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ 1-12 ಕಾಂಬಿನೇಷನ್ ಬರ್ತಾ ಇರ್ತಕ್ಕಂಥದ್ದು ಶನಿ, ಎಳ್ಳೆಣ್ಣೆಯನ್ನು ದಾನ ಮಾಡಿ. 2-3-7-10 ಕಾಂಬಿನೇಷನ್ ಬರ್ತಕ್ಕಂಥದ್ದು ಕೇತು, ಬಲಗೈ ಉಂಗುರದ ಬೆರಳಿಗೆ ಒಂದು ಕ್ಯಾಟ್ ಸೈ ವೈಡೂರಿ ಅಂತ ಬರುತ್ತೆ, ಹಾಕಿ ಮುಂದಿನ ವರ್ಷ ಮದುವೆ ಫಿಕ್ಸ್. ಆದರೆ ಆ ಜಾತಕ ನಮ್ಗೆ ಗೊತ್ತಿಲ್ಲ. ನಿಮ್ಮ ಹುಡುಗಿ ಯಾರು ತೊಗೊಂಡ್ಬಿಡ್ತೀರ ಅವ್ರ ಜಾತಕ ಚೆನ್ನಾಗಿಲ್ಲ ಅಂತಂದರೆ ಓಡಿಸ್ಕೊತೀವಿ, ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ದೈವ ನಿರ್ಣಯದಿಂದ ಬರ್ತೀವಿ. ಆದರೆ ದೇವ್ರೇನು ಮಾಡ್ತಾನೆ, ಒಂದು ದಾರಿ ತೋರಿಸ್ತಾನೆ. ಓಕೆ, ಇವ್ರ ಜಾತಕ ನೋಡುವಂಥ ಒಂದು ಯೋಗ ಕೊಡ್ತೀನಿ. ಜ್ಯೋತಿಷ್ಯನೂ ಒಂದು ಯೋಗ, ಕಲಿಯೋದು ಒಂದು ಯೋಗ. ತುಂಬ ಜನಕ್ಕೆ ನನಗೆ ಯೋಗ ಯಾವಾಗ ಬರುತ್ತೆ, ನನಗೆ ಗಜಕೇಸರಿ ಯೋಗ ಇದೆಯಾ, ನನಗೆ ವಿಪರೀತ ರಾಜಯೋಗ ಇದೆ, ಅದೆಲ್ಲ ಕೇಳ್ತಾರೆ.